ಸಂಶುದ್ದೀನ್ ಕಿಲ್ಸ್ ಆಶಾ. ಒಂದು ಕೊಲೆ ಹಲವು ಆಯಾಮ. ಯಾವುದೇ ಕೊಲೆಯಾಗಲಿ ಅದರ ಉದ್ದೇಶ ಬಹಳ ಮುಖ್ಯ. ಮೂಟೆ ಕಟ್ಟಿ ಹೆಣವನ್ನ ಬಿಬಿಎಂಪಿ ಕಸದ ಲಾರಿಗೆ ಹಾಕಿದ್ದಂತಹ ಕೇಸ್ನಲ್ಲೂ ಅಷ್ಟೇ ಒಂದೇ ಮನೆಯನ್ನ ಶೇರ್ ಮಾಡಿಕೊಂಡಿದ್ದಂತಹ ಅವರ ಸಂಬಂಧದಲ್ಲಿ ಅಂಥದ್ದೇನಾಯಿತು? ಅನುಮಾನ ಕೊಲೆಯಲ್ಲಿ ಅಂತ್ಯ ಆಗಿದ್ದು ಹೇಗೆ? ಒಂಟಿ ಮಹಿಳೆ ಶವ, ಕಸದ ರಾಶಿಯಲ್ಲಿ ಅವಳ ಕೇಶರಾಶಿ. ಅಬ್ಬಬ್ಬಾ, ಶವ ಎತ್ತಿದ್ದ ಪೊಲೀಸರಿಗೆ ಶಾಕ್. ಆಶಾ ಪ್ರಿಯಕರ ಅಲ್ಲ, ಅವಳನ್ನ ಕೊಂದ ಕೊಲೆಗಾರ ಲಾಕ್. ಲಿವಿಂಗ್ ಟುಗೆದರ್ ಮರ್ಮ, ಮೊದಲ ಮದುವೆ ರಹಸ್ಯ. ಒಂದ ಎರಡ, ದಿನಕ್ಕೊಂದು ಆಯಾಮ ಪಡಿತಾ ಇರೋ ಈ ಕೊಲೆ ಕೇಸ್ ಈಗ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಒಂದೇ ಮನೆ, ಅದೊಂದು ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳ. ಅವನು ಬ್ಯುಸಿ, ಇವಳಿಗೆ ಡೌಟ್. ನಡೆದು ಹೋಯ್ತು ಮರ್ಡರ್. ಸಂಶುದ್ದೀನ್ ನೋಡ್ರಿ, ಇವನು ಮುಖ ನೋಡ್ರಿ, ಪಾಪ ಪ್ರಜ್ಞೆ ಇದೆಯೇನ್ರಿ? ಬಣ್ಣ ಹಚ್ಚದೇನೆ ವರ್ಷಗಳ ಕಾಲ ನಾಟಕ ಆಡಿದ್ದ ಇವನು ಮಾಡಿದ್ದು 2 ತಲೆ ನಾಗರಹಾವ್ ಕೆಲ್ಸ. ಪ್ರೀತಿ ಪ್ರೇಮ ಅಂತ ಪುಂಗಿ ಆಶಾ ಜೊತೆ ಒಂದೇ ಮನೆಯಲ್ಲಿದ್ದ ಮೋಸಗಾರ ಅದೆಲ್ಲಿ ಮುಚ್ಚಿಟ್ಟ ವಿಷಯ ಗೊತ್ತಾಗುತ್ತೆ ಅಂತ ಅವಳ ಕತ್ತು ಸೀಳಿದ್ದ ಅನ್ನೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಒಂದೇ ಮನೆಯಲ್ಲಿದ್ದ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಅನುಮಾನ ಇತ್ತು. ಅದಾಗ್ಲೇ ಸಂಶುದ್ದೀನ್ಗೆ ಅಸ್ಸಾಂನಲ್ಲಿ ಮದುವೆಯಾಗಿ 2 ಮಕ್ಕಳಿದ್ರು. ಆಶಾಗೂ ಮದುವೆಯಾಗಿ ಮಕ್ಕಳಿದ್ರು. ಆದ್ರೆ ಸಂಶುದ್ದೀನ್ ಮಾತ್ರ ಆಶಾಗೆ ಮೊದಲ ಮದುವೆ ವಿಚಾರ ಹೇಳಿರ್ಲಿಲ್ಲ. ಅಲ್ಲದೆ ಈ ಕಿರಾತಕ ನಿತ್ಯ ಫೋನ್ನಲ್ಲೇ ಇರ್ತಾ ಇದ್ದ. ಆಶಾಗೆ ಅನುಮಾನ ಶುರುವಾಗಿದೆ. ಏಯ್, ಡೈಲಿ ಯಾರ್ ಜೊತೆ ಫೋನಲ್ಲಿ ಮಾತಾಡ್ತೀಯಾ? ಏನ್ ನಡೆಸ್ತಾ ಇದ್ಯಾ ಅಂತದ್ದು? ಇಲ್ಲ, ಅಂತದ್ದೇನೂ ಇಲ್ಲ. ಎಲ್ಲಿ ನಿನ್ ಕಾಲಿಸ್ ತೋರ್ಸು ಈಗ್ಲೇ. ನಾನ್ ನೋಡ್ಬೇಕು, ತೋರ್ಸು ಅಷ್ಟೇ. ನಾನೇ ಯಾಕೆ ತೋರಿಸ್ಬೇಕು? ಹೋಗೆ, ನಿನ್ ತೋರಿಸ್ತೀಯಾ? ಏಯ್, ತೋರ್ಸೋ. ಕೊಡು ನಿನ್ ಫೋನು. ಕೊಡೋ ಕೊಡೋ. ಹೀಗೆ ನೋಡಿ, ಬೆಂಕಿ ಹತ್ಕೊಂಡಿದ್ದು. ಕಾಲ್ ಲಿಸ್ಟ್ ತೋರಿಸುವಂತ ಆಶಾ ಅವನ ಮೊಬೈಲ್ ಚೆಕ್ ಮಾಡೋಕೋದಾಗ ಜಗಳ ಶುರುವಾಗಿದೆ. ಎಲ್ಲಿ ಮುಚ್ಚಿಟ್ಟ ವಿಷಯ ಬಯಲಾಗುತ್ತೋ ಅಂತ ಭಯ, ಗಾಬರಿಯಲ್ಲಿ ಸಂಶುದ್ದೀನ್ ಆಶಾಳ ಕತ್ತು ಹಿಸುಕಿ ಕೊಂದು ಹಾಕಿದ್ದ. ಇದಾದ್ಮೇಲೆ ನಿಮಗೆ ಕಥೆ ಗೊತ್ತೇ ಇದೆ. ಗರ್ಲ್ಫ್ರೆಂಡ್ ಶವವನ್ನ ಕೈಯಾರೆ ಮೂಟೆ ಕಟ್ಟಿದ್ದ ಕಿರಾತಕ ಕಸದ ಲಾರಿಗೆ ಹಾಕೋ ಪ್ಲಾನ್ ಮಾಡಿದ್ದ. ಯಾಕಂದ್ರೆ ವಾಸನೆ ಬಂದ್ರೆ ಡೌಟ್ ಬರಲ್ಲ ಅನ್ನೋ ಕಾರಣಕ್ಕೆ. ಬಳಿಕ ತಡರಾತ್ರಿ ಬಂದು ಚೆನ್ನಮ್ಮನ ಅಚ್ಚುಕಟ್ಟಿನ ಸ್ಕೇಟಿಂಗ್ ರೋಡ್ನಲ್ಲಿ ಶವ ಎಸೆದು ಹೋಗಿದ್ದ. ಇವಳಿಗೆ ಅನುಮಾನ, ಅವನಿಗೆ ಮುಚ್ಚಿಟ್ಟ ಸತ್ಯ ಗೊತ್ತಾಗ್ಬಿಡುತ್ತೆ ಅನ್ನೋ ಭಯ. ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಹೀಗೆ ಒಂದು ಕೊಲೆ ನಡೆದು ಹೋಯ್ತು. ಆದರೆ ಕೊನೆಗೆ ಅವರಿಗೆ ಸಿಕ್ಕಿದ್ದಾದ್ರೂ ಏನು? ಆಶಾ ಸಾವಿನ ಮನೆ ಸೇರ್ಕೊಂಡ್ರೆ ಸಂಶುದ್ದೀನ್ ಮಾಡಿದ ತಪ್ಪಿಗೆ ಕಂಬಿ ಹಿಂದೆ ಹೋದ. ಅಂಕಿತಾ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್, ಬೆಂಗಳೂರು.